ಹಾಯ್ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ. ಸಣ್ಣ ಪುಟ್ಟ ಇಂಗ್ಲೀಷ್ ಸೆಂಟೆನ್ಸ್ನ ನಾವು ಕಲ್ತ್ಕೊಂಡ್ಬಿಟ್ಟು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಟ್ರೆ ಹೆಂಗಾಗತ್ತೆ ಅಂತ ಇದೊಂದಷ್ಟೇ. ಅಥವಾ ನಮ್ಮ ಮನಸ್ಸಿನಲ್ಲಿ ಕನ್ನಡ ಅಥವಾ ಹಿಂದಿ ಸೆಂಟೆನ್ಸ್ ಇದ್ದರೆ ಅದು ಇಂಗ್ಲೀಷ್ನಲ್ಲಿ ಹೆಂಗೆ ಅಂತ ನೋಡಿ. ಹಿ ವಿಲ್ ಕಮ್ ಟು ಮೀಟ್ ಮೀ ಟುಮಾರೋ. ಅವನು ನನ್ನನ್ನು ಮೀಟ್ ಮಾಡೋಕ್ಕೆ ನಾಳೆ ಬರ್ತಾನೆ. ಅದೇ ಹಿಂದಿನಲ್ಲಿ ಕೂಡ ಇದೆ, ವಹ್ ಮುಜೆ ಮಿಲ್ನೆ ಕೆ ಲಿಯೆ ಕಲ್ ಆಯೇಗಾ. ಸೊ ಅವನು ನನ್ನನ್ನು ಮೀಟ್ ಮಾಡೋಕ್ಕೆ ನಾಳೆ ಬರ್ತಾನೆ ಅಂತ ಇದರ ಅರ್ಥ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಐ ಶಾಲ್ ವೆಯ್ಟ್ ಫಾರ್ ಯು. ಅದನ್ನೇ ಹಿಂದಿನಲ್ಲಿ ನೋಡೋಣ. ಮೇ ತುಮಾರ ಇಂತಜಾರ್ ಕರುಂಗಾ. ಸೊ ಈ ಕರುಂಗಾ, ಆಯೇಗಾ ಹೀಗೆಲ್ಲ ಬಂದರೆ ಅದು ಫ್ಯೂಚರ್ ಟೆನ್ಸ್ ಅಂತ. ಅದೇ ಇಂಗ್ಲೀಷ್ನಲ್ಲಿ ಕೂಡ ಅಷ್ಟೇ, ವಿಲ್ ಶಾಲ್ ಅಂತ ಎಲ್ಲ ಬಂದರೆ ಅದು ಫ್ಯೂಚರ್ ಟೆನ್ಸ್ ಅಂತ. ಮುಂದಿನ ಕಾಲ, ಸೊ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇದು ಬಂದಾಗ ಈ ವಿಲ್ ಶಾಲ್ ಅಂತ ಬರುತ್ತೆ ಅನ್ನೋದು ಒಂದು ಭವಿಷ್ಯತ್ ಕಾಲ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಅಮನ್ ವಿಲ್ ಗೋ ಟು ಮಾರ್ಕೆಟ್ ವಿತ್ ಮೀ ಅಥವಾ ಅಮನ್ ವಿಲ್ ಕಮ್ ಟು ಮಾರ್ಕೆಟ್ ವಿತ್ ಮೀ. ಮತ್ತೆ ಇಲ್ಲಿ ವಿಲ್ ಇದೆ, ಅವನು ನನ್ನ ಜೊತೆ, ಅಮನ್ ನನ್ನ ಜೊತೆ ಮಾರ್ಕೆಟ್ಗೆ ಬರ್ತಾನೆ ಅಂತ. ಹಿಂದಿನಲ್ಲಿ ನೋಡೋಣ. ಅಮನ್ ಮೇರೆ ಸಾಥ್ ಬಜಾರ್ ಜಾಯೇಗಾ. ಸೊ ಹೀಗೆ ನಾವು ಸಣ್ಣ ಪುಟ್ಟ ಸೆಂಟೆನ್ಸಸ್ನ ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ನಮಗೆ ಎಷ್ಟೋ ಇಂಗ್ಲೀಷ್ ಬಂದುಬಿಡತ್ತೆ. ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ 3-4 ಸೆಂಟೆನ್ಸಸ್ನ ಕನ್ನಡ, ಇಂಗ್ಲೀಷ್, ಹಿಂದಿ ಮೂರಲ್ಲೂ ಕಲ್ತ್ಕೊಳ್ಳೋಣ. ಧನ್ಯವಾದಗಳು.